ಈ ಜನ ತಮ್ಮ ಬದುಕಿಯಾಗೆ ಕೆಲವೊಮ್ಮೆ ಸುಳ್ಳು ಹೇಳಿರ್ತಾರಿಲ್ಲ ಅಂತಲ್ಲ. ಏನು ಎಲ್ಲ ಕಾರ್ಪೊರೇಟ್ ಜಗತ್ತಲ್ಲಿ ಮೀಡಿಯಾ ಎಲ್ಲ ಸತ್ಯನೇ ಹೇಳ್ತದಲ್ಲ, ಎಷ್ಟು ಸತ್ಯ ಹೇಳ್ತದ. ಇವತ್ತಿನ ಈ ಸಾಮಾಜಿಕ ಮೀಡಿಯಾದಿಂದಾಗೆ ಈ ಯೂಟ್ಯೂಬರ್ಸ್ ನೀವು ಕರೀತಾರೆ, ಇವರಿಂದಾಗೆ ಇವತ್ತಿನ ಸರ್ಕಾರಗಳ ಒಳಪೂರ್ಣ ಜಗತ್ತಿಗೆ ಜನಕ್ಕೆ ಗೊತ್ತಾಗ್ತದೆ. ಇವತ್ತಿನೆಲ್ಲ ಹೋರಾಟಗಾರರು ಇವರೆಲ್ಲ ಇವ್ರ ಬಗ್ಗೆ ಗೌರವದಿಂದ ಮಾತಾಡೋದನ್ನು ಬಿಟ್ಟು ತಾವು ಬಾಯಿಗೆ ಬಂದಾಗ ಮಾತಾಡೋದು ಮಾತ್ರ ಮತ್ತು ಖಂಡನೆ. ಅದ್ರ ಜೊತೆಗೆ ಈಗ ಅವ್ರ ಮೇಲೆ ಏನು ಹೊಡೆತ ಕೊಟ್ಟಿದ್ದಾರೆ, ಅವ್ರು ಯಾರ್ಯಾರು ಬೆಳೆದವ್ರು ರೆಕಾರ್ಡ್ಸ್ ಇದ್ದಾವೆ, ಈಗ ಪ್ರೊಟೆಕ್ಷನ್ಸ್ ಇದ್ದಾವೆ ಅವ್ರದ್ದಲ್ಲ, ಅವರನ್ನು ಮೊದಲು ತನಿಖೆ ಮಾಡೋಕ್ಕೆ ಒಳಗಾಗಬೇಕು, ಅವ್ರಿಗೆ ಶಿಕ್ಷೆ ಆಗಬೇಕು. ಅದು ಆನಂತರ ಇವ್ರು ನೆಕ್ಸ್ಲೈಡ್ ಹೇಗೆ ಏನು ಪ್ರೂವ್ ಮಾಡಬೇಕು, ಇವ್ರಿಗೆ ಬಿಟ್ಟಂಥ ವಿಷಯ ಮಾಡಲಿ. ಇವರು ತಪ್ಪಿದ್ರು ಏನು ತಪ್ಪು ಏನಂತ ಹೇಳಿದ್ರು ಒಪ್ಕೋಬೇಕಂತಿಲ್ಲ. ಕೊಡೂರು ರಾಮಪೇಜ್ ಅವ್ರು ಏನು ಮಾಡ್ತಾಯಿದ್ರು ತಮ್ಮ ಇದ್ರ ಮೂಲಕ ಯೂಟ್ಯೂಬ್ ಮೂಲಕ ಅವ್ರು ಹೇಳೋದು ಸುಳ್ಳಿದಾನ. ಅದ್ರ ಜೊತೆಗೆ ನಮ್ಮ ಸಂಚಾರಿ ಸ್ಟುಡಿಯೋದ ವಿಜಯ್ ಆಗಿರ್ಬೋದು, ಅಭಿಷೇಕ್ ಆಗಿರ್ಬೋದು, ಇವರು ಮಾಡ್ತಾ ಇರೋ ಕೆಲಸ ತಪ್ಪ ಸುಳ್ಳ. ಅನೇಕ ಇವತ್ತಿನ ನಮ್ಮ ಮೀಡಿಯಾ ಪರ್ಸನ್ಸ್ ಅಂತ ಕರಿತೀನಿ ನಾನು, ಹೆಮ್ಮೆಯಿಂದ ಕರ್ಕೊಳ್ತೀನಿ. ಈ ಯೂಟ್ಯೂಬರ್ಸ್ ಮೀಡಿಯಾ ಪರ್ಸನ್ ನಿಜವಾದ ಜರ್ನಲಿಸ್ಟ್ ಅವರು. ಆ ನಿಜವಾದ ಜರ್ನಲಿಸ್ಟರು ಈಗ ಹೇಳ್ತಿರೋ ಸುಳ್ಳದಾನ. ಯಾಕೆ ಪ್ರಶ್ನೆ ಮಾಡೋದು ತಪ್ಪ. ಒಬ್ಬ ಮೂಲಭೂತವಾಗಿ ಒಬ್ಬ ಜರ್ನಲಿಸ್ಟಿಗೆ ಯಾವುದೂ ಇಲ್ಲ, ಕಾರ್ಪೊರೇಟ್ ಜಗತ್ತಿನವರಿರಲಿ, ಕಾರ್ಪೊರೇಟ್ ಜಗತ್ತಿನ ಮೀಡಿಯಾದ ಕೈಯಲ್ಲಿರಲಿ ಅಥವಾ ಹೊರಗಿರಲಿ, ಸ್ವತಂತ್ರವಾಗಿರಲಿ. ಇವತ್ತು ಮಾತ್ರ ಯೂಟ್ಯೂಬರ್ಸ್ ಕರಿತಿರುವಂಥ ಜನ ಪ್ರಾಮಾಣಿಕತೆ ಮನಸ್ಸಿದ್ದನ್ನು ಹೇಳ್ತಾ ಇದ್ದಾರೆ. ಮ್ಯಾಕ್ಸಿಮಮ್ ಇವತ್ತೇನಾದರೂ ಧರ್ಮಸ್ಥಳದಲ್ಲಿ ಅಧರ್ಮೀಯ ಕೆಲಸಗಳು, ಕೊಲೆಗಳು, ಸುಲಿಗೆಗಳು,